ಗಿರ್ಜಮ್ಮ ಏನಿದೆ ಹಣೆಲ್ ಪಟ್ಟಿ? ಇದೇನಿಲ್ಲಮ್ಮ, ಅದು ಬಚ್ಚನ ಮನೇಲಿ ಜಾರ್ ಬಿದ್ದುಬಿಟ್ಟೆ. ಬಚ್ಚನ ಮನೇಲಿ ಜಾರ್ ಬಿದ್ರ? ನಿಜಾನಾ? ಹ್ಞೂ ಸತ್ಯ. ಅತ್ತೆಗೆ ಇತ್ತೀಚೆಗೆ ಯಾಕೋ ಓಡಾಡೋಕೆ ತುಂಬ ಕಷ್ಟ ಆಗ್ತಿದೆ. ಹೌದು. ಮತ್ತು ಲಾಸ್ಟ್ ಟೈಮ್ ಬಂದಾಗ ಆರಾಮಾಗೇ ಇದ್ರು. ಗಿರ್ಜಮ್ಮ ನಿಜ ಹೇಳು, ಏನಾಯ್ತು? ಗಿರ್ಜಮ್ಮ, ನನಗೆ ಕತೆ ಬೇಕಾಗಿಲ್ಲ, ನಿಜ ಏನಾಯ್ತು ಅಂತ ಹೇಳಿ. ನಿಮ್ಮ ಎಲ್ರ ಮುಖದಲ್ಲಿ ಸುಳ್ಳು ಕುಣಿತಾ ಇದೆ. ನಾನು ಪೊಲೀಸ್ ಕಣ್ಣಿಂದ ತಪ್ಪಿಸ್ಕೊಳ್ಳೋದಕ್ಕಾಗಲ್ಲ. ಯಾಕೆ ಸೈಲೆಂಟ್ ಆಗಿದ್ದೀರಾ? ನಿಮ್ಮ ಮುದ್ದಿನ ಮೊಮ್ಮಗಳು ಕೇಳ್ತಾ ಇದ್ದಾಳಲ್ಲ, ಹೇಳಿ. ನೀನು ಸುಮ್ಮನೆ ರೇ, ನಿನ್ನನ್ನು ಯಾರೇ ಮಧ್ಯಕ್ಕೆ ಬರಕ್ಕೆ ಹೇಳಿದ್ದು? ಮತ್ತೆ ಅವಾಗ್ಲಿಂದ ಅವಳು ಕೇಳ್ತಾನೆ ಇದ್ದಾಳೆ, ನೀವು ಯಾರು ಏನು ಮಾತಾಡ್ತಿಲ್ವಲ್ಲ. ಅವಳಿಂದ ಈ ವಿಷಯನ ಮುಚ್ಚಿಡಕ್ಕೆ ಅವಳು ಪೊಲೀಸ್ ಯಾಕೆ ಆಗ್ಬೇಕಾಗಿತ್ತು? ಸೆಕ್ಯೂರಿಟಿ ಗಾರ್ಡ್ ಆಗ್ಬೋದಾಗಿತ್ತು. ಅಕ್ಕ, ಏನೇ ಅಕ್ಕ? ಮನೆಯವ್ರನ್ನ ಕಾಪಾಡ್ಕೊಳಕ್ಕೆ ನಿನ್ನ ಕೈಲಿ ಆಗ್ತಿಲ್ಲ, ಇನ್ನು ಊರವ್ರನ್ನ ಹೇಗೆ ಕಾಪಾಡ್ತೀಯಾ? ಹೇಳ್ಕೊಳಕ್ಕೆ ಪೊಲೀಸ್. ನೋಡು, ಹಂಗ್ಸೋದನ್ನ ಬಿಟ್ಟು ನಿಜ ಏನು ಅಂತ ಹೇಳು. ಇಲ್ಲ ಅಂದ್ರೆ ಜಾಗ ಖಾಲಿ ಮಾಡು. ನಾನು ಪೊಲೀಸ್ ಹೌದೋ ಅಲ್ವೋ ಅನ್ನೋದನ್ನ ನಿನಗೆ ಪ್ರೂವ್ ಮಾಡ್ಕೋಬೇಕಾಗಿಲ್ಲ. ನಿಮ್ಮ ಅಜ್ಜಿ ರುಕ್ಕು ಮಾತು ಕಟ್ಕೊಂಡು ಕಾರ್ಪೊರೇಟ್ ಹತ್ರ ಕೊಪ್ಪು ತರ್ಸಕ್ ಹೋಗಿದ್ದಾರೆ. ಅವನು ಬಿಡ್ತಾನ? ಸರಿಯಾಗಿ ಬೆವರಿಲ್ ಕಳಿಸಿದಾನೆ. ಇಷ್ಟೇ ಆಗಿರೋದು ಸತ್ಯ. ಗಿರ್ಜಮ್ಮ, ಇವಳು ಹೇಳ್ತಿರೋದು ನಿಜನಾ? ಇದೆಲ್ಲ ಆಗಿರೋದು ಆ ಕಾರ್ಪೊರೇಟ್ ಇಂದನಾ? ಏನ್ ಮಾಡ್ದ ಅವನು? ನೀವೇನಕ್ಕೆ ಅಲ್ಲಿಗೆ ಹೋಗಿದ್ರಿ? ಸತ್ಯಕ್ಕ, ಅದು ಏರಿಯಾದಲ್ಲಿ ನೀರಿನ ಸಮಸ್ಯೆ, ಅದಕ್ಕೆ ಕಂಪ್ಲೇಂಟ್ ಕೊಡೋದಕ್ಕೆ ಹೋಗಿದ್ವಿ. ಆಗ ಸಾಹೇಬ್ರೆ, ನಿಮಗೆ ಗೊತ್ತಿರೋಂಗೆ ಕುಡಿಯೋಕ್ಕೂ ನೀರಿಲ್ಲ, ಅಡುಗೆಗಂತೂ ಕೇಳಲೇಬೇಡಿ. ಮಕ್ಕಳ ಪರೀಕ್ಷೆ ಸಮಯ, ಎಷ್ಟು ಜನ ಹೆಣ್ಮಕ್ಳು ಗಾರ್ಮೆಂಟ್ಸ್ಗೆ ಹೋಗ್ತಾರೆ, ಅವ್ರಿಗೆಲ್ಲ ತುಂಬ ತೊಂದರೆ ಆಗ್ತಾ ಇದೆ. ಏರಿಯಾದಲ್ಲಿ ಇಷ್ಟೊಂದು ಸಮಸ್ಯೆಗಳನ್ನ ಇಟ್ಕೊಂಡು ನೀವು ಹೇಗೆ ಆರಾಮಾಗಿದ್ದೀರಾ? ಯಾರಮ್ಮ ನೀನು? ಬಹಳ ಜೋರ ಮಾತಾಡ್ತಾ ಇದೆಯಾ? ಏನು ಸಮಾಚಾರ? ಕಂಪ್ಲೇಂಟ್ ಮಾಡೋದಕ್ಕೆ ಹೋದ್ರೆ ಏರಿಯಾ ಜನರನ್ನ ಹೀಗೆ ನಡೆಸ್ಕೋತಾನ? ಸರಿಯಾಗಿ ಮಾಡ್ತೀನಿ ಅವನಿಗೆ. ಮಾಡು ಮಾಡು, ಅವನು ನಿನಗೇನ್ ಮಾಡ್ಬೇಕೋ ಅದನ್ನೇ ಮಾಡ್ತಾನೆ. ನಾನು ಸೆಕ್ಯೂರಿಟಿ ಗಾರ್ಡ್ ಅಲ್ಲ, ಪೊಲೀಸ್. ನೋಡ್ತಾ ಇರು, ಆ ಕಾರ್ಪೊರೇಟರ್ಗೆ ಈ ಪೊಲೀಸ್ ಪವರ್ ಏನು ಅಂತ ತೋರಿಸ್ತೀನಿ. ಹೋಗ್ಲಿ ಬಿಡು ಸತ್ಯ, ನಮ್ಗೆ ಯಾಕೆ ಹೇಳು ಅಂತ ಅವ್ರ ಸಹವಾಸ. ಅಯ್ಯೋ ಅಜ್ಜಿ, ಬಿಡು ಹೋಗ್ಲಿ. ಮಾತೆತ್ತಿದ್ರೆ ನನ್ನ ಮೊಮ್ಮಗಳು ಹುಲಿ ಅಂತಿದ್ದೆ, ಹೋಗ್ಲಿ ಬಿಡು. ಈ ಹುಲಿ ಕಾರ್ಪೊರೇಟರ್ ಮನೆ ಮುಂದೆ ಹೋಗಿ ಗರ್ಜನೆ ಮಾಡ್ಲಿ, ಅವನು ಈ ಹುಲಿನ ತಗೊಂಡೋಗಿ ಬೋನ್ಗೆ ಹಾಕ್ತಾನೆ. ಆಗ ನಿಮಗೆ ಗೊತ್ತಾಗತ್ತೆ ಇದು ಹುಲಿನ ಇಲಿನ ಅಂತ. ಸುಮ್ಮನಿರೆ ದಿವ್ಯಾ, ಅವಳನ್ನ ಕೆಣಕ್ಬೇಡ. ಯಾಕೆ? ನಿಮಗೆ ಅವಳ ಧೈರ್ಯದ ಮೇಲೆ ನಂಬಿಕೆ ಇಲ್ವಾ? ಅಯ್ಯೋ ಬಿಟ್ಬಿಡು ಸತ್ಯ, ನೀನನ್ನು ಕೆಣಕ್ಬೇಕು ಅಂತಾನೆ ಅವಳು ಹಾಗೆಲ್ಲ ಮಾತಾಡ್ತಾಳೆ. ಇಲ್ಲಿಗೆ ಬಿಟ್ಬಿಡಮ್ಮ. ನೀನು ಸುಮ್ಮನಿರು ಗಿರ್ಜಮ್ಮ. ಇಂಥವ್ರನ್ನ ಹೀಗೆ ಬಿಟ್ರೆ ಇನ್ನು 4 ಜನಕ್ಕೆ ಇದೇ ರೀತಿ ಮಾಡ್ತಾರೆ. ಅವ್ರಿಗೆ ಪಬ್ಲಿಕ್ ಪವರ್ ಏನು ಅಂತ ತೋರಿಸ್ಬೇಕು. ಅಷ್ಟಕ್ಕೂ ಇದು ನೀರಿನ ಗಲಾಟೆ.
ಇದನ್ನ ಇಲ್ಲಿಗೆ ಬಿಟ್ರೆ ನಮಗೆ ಮರ್ಯಾದೆ ಇರಲ್ಲ. ಅದರಲ್ಲೂ ನಿನಗೆ ಹೀಗೆ ಮಾಡಿರೋರ್ನ ಸುಮ್ಮನೆ ಬಿಡೋ ಪ್ರಶ್ನೆನೇ ಇಲ್ಲ. ನೆಕ್ಸ್ಟ್ ಟೈಮಿಂದ 1,000 ಜಾಸ್ತಿ ತಗೋ. ಯಾರು ಇಲ್ಲಿ ಕಾಂಟ್ರಾಕ್ಟ್ರು? ನಮಸ್ಕಾರ. ಏನು ಇಲ್ಲಿ ಇಷ್ಟು ದೂರ? ಯಾಕ್ರಿ ರಾಜ ಹುಲಿಗಲ್ಲಿಗೆ ಯಾಕೆ ನೀರು ಹೋಗ್ತಿಲ್ಲ? ಅದ್ರ ಮೇಲೆ ಜನಕ್ಕೆ 1 ಟ್ಯಾಂಕರ್ ನೀರಿಗೆ 10 ಪಟ್ಟು ಬೆಲೆ ಕೇಳ್ತಿದ್ದೀರಂತೆ. ಯಾಕ್ರಿ ಜನರ ಜೀವದ ಜೊತೆ ಆಟ ಆಡ್ತಿದ್ದೀರಾ? ಜನರು ಕುಡಿಯೋದಕ್ಕೂ ನೀರಿಲ್ದೇ ಇರೋ ಪರಿಸ್ಥಿತಿಲಿ ದುಡ್ಡು ಮಾಡೋದಕ್ಕೆ ನಿಂತಿದ್ದೀರೇನ್ರಿ? ಮೇಡಮ್ ಬಿಟ್ಟಾಕಿ ಮೇಡಮ್, ಒಳಗಿನ ವಿಚಾರ ಬೇರೆ ಇದೆ. ನಿಮಗೆ ಅವೆಲ್ಲ ಅರ್ಥ ಆಗಲ್ಲ ಮೇಡಮ್. ಏನ್ ವಿಷಯ? ಮೇಡಮ್, ಈ ನೀರಿಲ್ಲ ಅನ್ನೋದೆಲ್ಲ ದೊಡ್ಡ ಸುಳ್ಳು ಮೇಡಮ್. ನೀರು ಇತಿಮಿತವಾಗಿ ಬಳಸಿದ್ರೆ ಎಲ್ರಿಗೂ ಸಿಗುತ್ತೆ. ಏನು ಮಾಡೋದು, ಬೇಕಾದವ್ರು ಹೇಳ್ತಾರಲ್ವಾ, ಅವ್ರ ಮನೆಗಳಿಗೆ, ಫಾರಮ್ಗಳಿಗೆ, ಮಾಲ್ಗಳಿಗೆ, ಸ್ವಿಮ್ಮಿಂಗ್ ಪೂಲ್ಗಳಿಗೆ ಎಲ್ಲದಕ್ಕೂ ಕೊಟ್ರೇನೆ ಮೇಡಮ್ ನಾನು ಬದುಕೋದು. ಇಲ್ಲಾಂದ್ರೆ ನನ್ನ ಎತ್ತಂಗಡಿ ಮಾಡಿಬಿಡ್ತಾರೆ ಮೇಡಮ್. ರೀ ಏನ್ರಿ ನೀವು ಮಾತಾಡ್ತಾ ಇರೋದು? ಅವ್ರು ಯಾರೋ ದೊಡ್ಡವ್ರಿಗೆ ಹೆದರ್ಕೊಂಡು ಜನರಿಗೆ ಮೋಸ ಮಾಡ್ತಿದ್ದೀರಾ? ಮೇಡಮ್ ಹೇಳೋದು ಸುಲಭ, ನಮಗೆ ಕಷ್ಟ ಗೊತ್ತು. ಒಳಗಿನ ರಿಯಾಲಿಟಿ ತಿಳ್ಕೊಳ್ಳಿ ಮೇಡಮ್. ಇನ್ನೂ 5 ಟ್ಯಾಂಕರ್ ನೀರಿದೆ. ಎಲ್ಲಿಗೋಗ್ತಾ ಇದೆ ಅಂತ ಗೊತ್ತಾ? ಎಲ್ಲಿಗೆ? ರಾಜ ಹುಲಿ ಗಲ್ಲಿಗೆ, ಕಾರ್ಪೊರೇಟರ್ ಮನೆಗೆ ಮೇಡಮ್. ಖಂಡಿತ ಇಲ್ಲ, ಇಷ್ಟು ಕುಡಿಯೋ ನೀರು ಅವ್ರ ಸ್ವಿಮ್ಮಿಂಗ್ ಪೂಲ್ಗೆ ಹೋಗುತ್ತೆ ಮೇಡಮ್. ಮತ್ತೆ ಎಲ್ಲಿಂದ ಕುಡಿಯಕ್ಕೆ ನೀರು ಕೊಡ್ಲಿ ಹೇಳಿ ಮೇಡಮ್? ಏನು ಮಾಡೋಣ ಮೇಡಮ್, ಅವ್ರಿಗೆಲ್ಲ ಎದುರ್ಕೊಂಡು ಜೀವನ ಮಾಡಲೇಬೇಕಲ್ಲ. ನಮಗೂ ಹೆಂಡ್ತಿ ಮಕ್ಕಳಿದಾರಲ್ಲ ಮೇಡಮ್. ಕೆಲವೊಂದ್ಸಲ ಯಾಕಾದರೂ ಈ ಕೆಲಸ ಮಾಡ್ತೀವಿ ಅಂತ ಅನಿಸುತ್ತೆ ಮೇಡಮ್. ನೀರಿಲ್ಲ ಅಂದರೆ ಪವರ್ ಕಟ್ ಮಾಡಿಸ್ತಾರೆ, ಗಾಡಿಗಳ ಮೇಲೆ ಕೇಸ್ ಹಾಕಿಸ್ತಾರೆ, ರೌಡಿಗಳನ್ನ ಬಿಟ್ಟು ನಮ್ಮನ್ನು ಎದುರಿಸ್ತಾರೆ ಮೇಡಮ್. ಸಾಕಾಗೋಗಿದೆ ಮೇಡಮ್ ನಮಗೂ. ಇದಾ ವಿಷಯ? ಅಲ್ಲಿ ಜನ ಕುಡಿಯೋದಕ್ಕೆ ನೀರಿಲ್ಲ ಅಂತ ಸಾಯ್ತಿದ್ರೆ ಇವ್ರಿಗೆ ಸ್ವಿಮ್ಮಿಂಗ್ ಪೂಲ್ ಶೋಕಿನಾ? ಇನ್ಫಾರ್ಮೇಶನ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್ ಮೇಡಮ್. ನನ್ನ ಹೆಸರು ಎಲ್ಲೂ ಹೇಳ್ಬೇಡಿ ಮೇಡಮ್. ಅವನ ಕಡೆಯವ್ರು ನನ್ನನ್ನು ಬದುಕೋಕೆ ಬಿಡಲ್ಲ ಮೇಡಮ್. ಆಮೇಲೆ ಆಯ್ತು, ನೀವು ಅವ್ರ ಮನೆಗೆ ಟ್ಯಾಂಕರ್ ಕಳಿಸಿ, ಮಿಕ್ಕಿದ್ದನ್ನು ನಾನು ನೋಡ್ಕೊತೀನಿ. ರುಕ್ಕೋ ರುಕ್ಕೋ, ಸ್ವಲ್ಪ ಟವಲ್ ತಗೊಂಡ್ಬರ್ತೀಯಾ ಪ್ಲೀಸ್? ರುಕ್ಕೋ ರುಕ್ಕೋ. ರುಕ್ಕೋ, ಏನಿದು ಹುಡುಗಾಟ? ಟವಲ್ ಕೊಡು. ರುಕ್ಕೋ, ಯಾರಾದ್ರೂ ನೋಡಿದ್ರೆ ಕಷ್ಟ, ಬಿಡು ಅನ್ನಲ್ಲ. ರುಕ್ಕೋ. ಹೆಂಡತಿ ಕೈ ಯಾವ್ದು, ಇನ್ಯಾವಳ್ದು ಕೈ ಯಾವ್ದು ಅಂತಾನೆ ಗೊತ್ತಿಲ್ಲದೆ ಇರೋನು ಇವನು ಒಬ್ಬ ಗಂಡನ ರುಕ್ಕು ರುಕ್ಕು ಅಂತ ನುಳಿತಾ ಇದ್ದಾನೆ. ಈಗೇನ್ ಟವಲ್ ಕೊಡ್ತೀಯೋ ಅಥವಾ ನಾನೇ? ರುಕ್ಕೋ, ನೀನಾ? ಅಜ್ಜೆ ಅಜ್ಜೆ ರುಕ್ಕೋ, ಎಲ್ಲ ಬೇಗ ಬನ್ನಿ. ಏ ಬಾಯ್ ಮುಚ್ಚೋ, ಯಾಕೆ ಕಿರ್ತ್ಯ? ಅತ್ತೆ ಅಜ್ಜಿ ರುಕ್ಕು, ಎಲ್ಲಿದ್ದೀರಾ? ಹೂ ಆಳದವನೆ. ಬೇಗ ಬೇಗ ನೀರು ಬಿಡಯ್ಯ. ಹಾಂ ಸರ್. ಹೌದು, ಇನ್ನೊಂದು ಟ್ಯಾಂಕರ್ ಅಲ್ಲಿ ದಾರಿಲಿ ಬರ್ತಿದೆ, ಒಂದು 5 ನಿಮಿಷ. ಬೇಗ ಮುಂದಕ್ಕೆ ಬಿಡಲ್ಲಿ.
ಆ ಪೈಪ್ ಮುಂದಕ್ಕೆ ಮಾಡ್ಕೊ. ಏ ಪಿಯ ಏನಯ್ಯ ಮಾಡ್ತಾ ಇದೀಯಾ? ಸ್ವಿಮ್ಮಿಂಗ್ ಪೂಲ್ಗೆ ನೀರು ಬಿಡಿಸ್ತಾ ಇದ್ದೀನಿ ಸರ್. ಅಯ್ಯನೇನ 2 ದಿನ ಹಿಂದೆನೇ ಮಾಡ್ಬೇಕಾಯ್ತಲ್ರಿ. ಅದು ಸ್ವಲ್ಪ ನೀರು ಶಾರ್ಟೇಜು. ಏನ ಕಾರ್ಪೊರೇಟ್ರಿಗೆ ನೀರು ಶಾರ್ಟೇಜಾ? ಅಲ್ಲ ರೀ, ಒಂದೇ ಟ್ಯಾಂಕ್ ಕಾಣ್ತಿದೆ, ಇನ್ನೊಂದು ಟ್ಯಾಂಕ್ ಎಲ್ಲ ಹಾಂ, ಇನ್ನೇನು ಬಂದ್ಬಿಡುತ್ತೆ ಸರ್. ಸರ್ ಬಂದೇ ಬಿಡ್ತು. ಆ? ಆ, ಆ, ಆ. ಓ ಮೇಡಮ್ನವರು ನಮಸ್ಕಾರ. ನಾನೇ ಸ್ಟೇಷನ್ ಹತ್ರ ಬರಬೇಕು ಅಂತಿದ್ದೆ, ನೀವೇ ಬಂದ್ಬಿಟ್ಟಿದ್ದೀರಾ. ಪರವಾಗಿಲ್ಲ, ಕೂತ್ಕೊಳ್ಳಿ. ಇಲ್ಲ ಪರವಾಗಿಲ್ಲ ಸರ್, ಕೂತ್ಕೊಳ್ಳಿ ಮೇಡಮ್. ಪರವಾಗಿಲ್ಲ. ಏ ಮೇಡಮ್, ಕುಡಿಯೋಕೆ ಒಂದು ಲೋಟ ಮಜ್ಜಿಗೆ ತಂದ್ಕೊಡ. ಅದೆಲ್ಲ ಏನೂ ಬೇಡ ಸರ್. ಅಲ್ಲ ಸರ್, ನಿಮ್ಮ ಏರಿಯಾದಲ್ಲಿ ನೀರಿಗೆ ಎಷ್ಟೊಂದು ಸಮಸ್ಯೆ ಇದೆ. ಜನರು ನೀರಿಲ್ಲದೆ ಒದ್ದಾಡ್ತಿದ್ದಾರೆ. ಅಂಥದ್ರಲ್ಲಿ ನೀವು ನೋಡಿದ್ರೆ ಸ್ವಿಮ್ಮಿಂಗ್ ಪೂಲ್ಗೆ ನೀರು ತರಿಸ್ಕೋತಾ ಇದ್ದೀರಲ್ಲ ಸರ್, ಇದು ಯಾವ ನ್ಯಾಯ? ಮೇಡಮ್, ಸರ್ನ ಪ್ರಶ್ನೆ ಮಾಡೋ ಧೈರ್ಯ ಮಾಡಬೇಡಿ, ಅದು ಒಳ್ಳೇದಲ್ಲ. ಯಾಕಪ್ಪ, ನಿಮ್ಮ ಸಾರಿಗೆ ಏನು 2 ಕೊಂಬಿದ್ಯಾ? ಮೇಡಮ್, ಏನು ಹಂಗೆ ಮಾತಾಡ್ತೀರಾ? ಏಯ್ ಇರಲಿ ಬಿಡು, ಬಿಸಿ ರಕ್ತ ಮಾತಾಡ್ಸುತ್ತೆ. ಸರಿಯಾಗಿ ವಿಚಾರಿಸ್ಕೊಟ್ರೆ ತೆಪ್ಪಗಾಗತ್ತೆ. ಸರ್, ನೀವು ನನ್ನನ್ನು ಆ ಥರ ಅಂದ್ಕೊಂಡಿದ್ರೆ ಅದು ತಪ್ಪು ಸರ್. ಅಷ್ಟಕ್ಕೂ ನಿಮ್ಮ ಹತ್ರ ಸಮಸ್ಯೆ ಹೇಳ್ಕೊಂಡು ಮನವಿ ಪತ್ರ ಕೊಡೋದಕ್ಕೆ ಬಂದ ಜನರ ಜೊತೆ ನೀವು ಹಾಗೆ ನಡ್ಕೊಂಡಿದ್ದೀರಲ್ಲ, ಇದು ಸರಿನಾ ಸರ್? ಅವ್ರಗಳ ಜೊತೆ ಸ್ವಲ್ಪ ಸೌಜನ್ಯತೆಯಿಂದ ನಡ್ಕೊಳ್ಬೇಕಾಗಿರೋದು ಮನುಷ್ಯತ್ವ ಅಲ್ವಾ ಸರ್? ಮೇಡಮ್, ಹೊಸದಾಗಿ ಕೆಲ್ಸಕ್ಕೆ ಜಾಯಿನ್ ಆಗಿದ್ದೀರಾ ಅಂತ ಅನ್ಸುತ್ತಲ್ವಾ, ಅದಕ್ಕೆ ಈ ಥರ ಹುರುಪು ಜಾಸ್ತಿ. ಕೂಲ್ ಡೌನ್ ಮೇಡಮ್, ಕೂಲ್ ಕೂಲ್. ಹ್ಯಾಪಿ ಮೇಡಮ್ಗೆ ಮಜ್ಜಿಗೆ ಬೇಡವಂತೆ, ಕೂಲ್ ಡ್ರಿಂಕ್ಸ್ ತಂದ್ಕೊಡ. ಕೂಲ್ ಡ್ರಿಂಕ್ಸ್. ನೋ ಥ್ಯಾಂಕ್ಸ್ ಸರ್. ನನಗೆ ನನ್ನ ಪ್ರಶ್ನೆಗೆ ನೀವು ಉತ್ತರ ಕೊಟ್ರೆ ಸಾಕು. ನೋಡಿ ಮೇಡಮ್, ನಾವು ನೀವು ಒಂದೇ ಏರಿಯಾದವರು, ಜನದ ಸೇವೆಗೆ ಅಂತ ಇರೋರು. ನೋಡಿ ಮೇಡಮ್, ನಾವಿಬ್ಬರು ಹ್ಯಾಂಡಿಗೆ ಹ್ಯಾಂಡ್ ಸೇರಿ ಕೆಲಸ ಮಾಡಿಬಿಟ್ರೆ ನಿಮಗೂ ಒಳ್ಳೆಯದು, ನನಗೂ ಒಳ್ಳೆಯದು ಅಲ್ವಾ? ನಾವು ನೀವು ಚೆನ್ನಾಗಿರ್ಬೇಕು ಅಂದರೆ ಈ ಏರಿಯಾ ಜನಗಳು ಕೆಲವು ತ್ಯಾಗ ಮಾಡಬೇಕು ಮೇಡಮ್. ಕೆಲವೊಂದನ್ನು ಅಡ್ಜಸ್ಟು ಮಾಡ್ಕೋಬೇಕಾಗತ್ತೆ. ಅಲ್ಲ ಮೇಡಮ್, ಅವ್ರ ಮನೇಲಿ ನೀರು ಬರ್ತಿಲ್ಲ ಅಂತ ನಾವು ಮನೇಲಿ ಸ್ನಾನ ಮಾಡದಿರೋಕ್ಕಾಗತ್ತಾ? ಅಕ್ಕ, ಈಗ ಸತ್ಯ ಇರಬೇಕಾಗಿತ್ತು. ಮನೆ ಕಳಕಳಿಯಾಗಿರೋದು ಅಲ್ವಾ? ಆ ಹುಡುಗಿ ಇದ್ರೆ ಎಷ್ಟೆಲ್ಲ ಸಹಾಯ ಮಾಡೋಳು ಅಂತೀಯ. ಏನು ಬರದೇ ಇದ್ರೂ ಕೂಡ ಆಸಕ್ತಿ ಏನೂ ಕಮ್ಮಿ ಇರಲಿಲ್ಲ ಕಣೆ. ಅವಳನ್ನ ಎಷ್ಟೊಂದು ಹಚ್ಕೊಂಡಿದ್ದಾಳೆ ಅಂದರೆ, ಅತ್ತೆ ನೀವು ಇದನ್ನೆಲ್ಲ ಮಾಡಬೇಡಿ, ನಾನೇ ಮಾಡ್ತೀನಿ ಅಂತ ಹೇಳ್ತಿದ್ಲು ಅಲ್ವಾ? ಅದೇನು ಪ್ರೀತಿನ ನಮ್ಮನ್ನು ಕಂಡ್ರೆ ಅವಳಿಗೆ. ಯಾಕೆ ಅಂದರೆ ನೀನು ಅವಳಿಗೆ ಒಳ್ಳೆ ಅತ್ತೆ ಆಗಿದ್ಯಾ. ಅತ್ತೆ ಅನ್ನೋದಕ್ಕಿಂತ ನೀನು ಅವಳಿಗೆ ತಾಯಿನೇ ಆಗ್ಬಿಟ್ಟಿದ್ಯಾ. ಊರ್ಮಿಳಾ,
ಮಗಳಂಥ ಸೊಸೆ ಸಿಕ್ಕರೆ ಎಲ್ಲ ಅತ್ತೆಂದ್ರು ಅಮ್ಮ ಆಗ್ಬಿಡ್ತಾರೆ ಕಣೆ. ಅದೇನೋ ನಿಜ. ಆದರೆ ಸತ್ಯ ಇರಬೇಕಾಗಿತ್ತು. ಕೆಲಸ ಮಾಡುವಾಗ ಕೆಲಸ ಮಾಡ್ತಿದ್ದೀವೇನೋ ಅಂತ ಗೊತ್ತೇ ಆಗ್ತಿರಲಿಲ್ಲ. ಆ ಥರ ತಮಾಷೆ ಮಾಡ್ಕೊಂಡು ಆರಾಮಾಗಿರೋಳು. ಈಗ ಅವಳಿಲ್ಲದೆ ಏನೋ ಖಾಲಿ ಖಾಲಿ. ಏನು ಮಾಡೋಕ್ಕಾಗತ್ತೆ ಊರ್ಮಿಳಾ, ಅವಳ ಕೆಲಸನೇ ಅಂಥದ್ದಲ್ವಾ. ಅವಳಿಗೆ ಬಿಡುವು ಎಲ್ಲಿರುತ್ತೆ ಹೇಳು. ಅವಳು ಬಿಡುವಿದ್ದಾಗ ಯಾವಾಗ ಮನೇಲಿ ಇರ್ತಾಳಲ್ಲ, ಅವಳ ಜೊತೆ ಚೆನ್ನಾಗಿ ಕಾಲ ಕಳೆಯೋಣ ಅಷ್ಟೇ. ಸರ್, ಸರ್ಕಾರ ಕಾನೂನು ಮಾಡಿರೋದೇ ಎಲ್ರಿಗೂ ಸಮಾನವಾದ ಹಕ್ಕು ಅವಕಾಶ ಸಿಗಬೇಕು ಅಂತ. ನೀವುಗಳು ಬರಗಾಲದ ಟೈಮಲ್ಲಿ ಇಂಥ ಕುಡಿಯೋ ನೀರನ್ನ ಸ್ವಿಮ್ಮಿಂಗ್ ಪೂಲಿಗೆ ಹಾಕಿಸ್ಕೊಂಡ್ರೆ ಬಡವರು ಎಲ್ಲಿಗೆ ಹೋಗ್ಬೇಕು ಸರ್? ಕಾನೂನು ರಕ್ಷಣೆ ಮಾಡ್ಬೇಕಾದವ್ರೆ ತಪ್ಪು ಮಾಡಿದ್ರೆ ಹೇಗೆ ಸರ್? ಹತ್ತೇರಿಕೆ ರಿಪಿಯೇ ಏನು ಸಮಸ್ಯೆ ಅಂತಾನೆ ಅರ್ಥ ಆಗ್ತಿಲ್ಲ ರೀ. ಹೇಗೊಂದು ಮೇಡಮ್, ಸರ್ ಹತ್ರ ಸ್ವಲ್ಪ ನೋಡ್ಕೊಂಡು ಮಾತಾಡಿ ಮೇಡಮ್. ಏಯ್, ನಿಮ್ ಸರ್ಗೆ ನೋಡ್ಕೊಂಡು ನೀರ್ ಖರ್ಚು ಮಾಡೋದಕ್ಕೆ ಹೇಳು. ಈ ತರ ದುರಹಂಕಾರದ ಮಾತುಗಳನ್ನ ನನ್ನ ಹತ್ರ ಆಡಬೇಡ, ಚೆನ್ನಾಗಿರಲ್ಲ. ನೀನು ನಿಮ್ ಸರ್ಗೆ ಪಿಯೆ, ನನಗಲ್ಲ. ರೀ ಮೇಡಮ್, ಯಾರ ಹತ್ರ ಮಾತಾಡ್ತಿದ್ದೀರ ಅನ್ಕೊಂಡಿದ್ದೀರಾ ನೀವು? ಅಷ್ಟಕ್ಕೂ ನನ್ನ ದುಡ್ಡು ಖರ್ಚು ಮಾಡಿ ನಾನು ನೀರು ತರ್ಸಾಕೊಂಡಿದ್ದೀನಿ. ನಿಮಗೇನು ಸಮಸ್ಯೆ? ಹೊಸ್ದಾಗಿ ಬಂದಿದ್ದೀನಿ ಅಂತೇಳಿ ಎಗರಾಡ್ತಾ ಇದ್ದೀರಾ? ಹಲೋ, ನಮ್ಮ ಮುಂದೆ ಇವೆಲ್ಲ ನಡೆಯಲ್ಲ, ಸರಿ ಇರಲ್ಲ. ಏನಪ್ಪ ಶಿವು, ನಿಮ್ಮ ಮೇಡಮ್ಗೆ ನನ್ನ ಬಗ್ಗೆ ಇನ್ನೂ ಏನೂ ಸರಿಯಾಗಿ ಗೊತ್ತಿಲ್ಲ ಅನ್ಸುತ್ತೆ. ಹಾಂ, ನೀನು ಹೇಳ್ಕೊಟ್ಟು ಕರ್ಕೊಂಬರೋದಲ್ವಾ? ಏ ಶಿವು, ನಿನಗೇನೋ ಹೊಸ್ದಾಗಿ ಈ ಏನು ಹೇಳ್ಕೊಡ್ಬೇಕಾ? ಹಾಂ ಸರ್, ಮೇಡಮ್ ಹತ್ರ ಹಾಗೆಲ್ಲ ಮಾತಾಡಬೇಡಿ ಸರ್. ನೋಡ್ರಿ ಪಿಯೆ, ನಮ್ಮ ಶಿವದು ಮಾತಿನ ವರ್ಷನೇ ಚೇಂಜ್ ಆಗ್ಬಿಟ್ಟಿದೆ. ಹೇಯ್, ಎಷ್ಟು ದುಡ್ಡು ತಿಂದಿಲ್ಲ ನೀನು ನನ್ನ ಹತ್ರ? ಹಾಂ, ನಿನಗೆ ನಿಯತ್ತೇ ಇಲ್ವಲ್ಲಯ್ಯ? ಕೆಲವ್ರು ಹಂಗೆ ಸರ್, ಹಿಂದೊಂಥರ ಮುಂದೊಂಥರ. ಪಿಪಿಯೇ ಸರ್, ಇವನ್ ತಂಗಿ ಮದುವೆಗೆ ನಾವು ಎಷ್ಟು ದುಡ್ಡು ಕೊಟ್ವಿ? ಬರೀ ಮದುವೆ ಖರ್ಚು ಅಷ್ಟೇ ಅಲ್ವಲ್ಲ ಸರ್, ಫ್ಲವರ್ ಡೆಕೋರೇಷನು ಎಷ್ಟೆಲ್ಲ ಕೊಟ್ರಿ. ಏ ಶಿವು, ನಿನ್ನ ಮೇಲೆ ನಾನು ಋಣ ಇದೆ ಕಣಯ್ಯ. ಹಾಂ, ನಿಮ್ಮ ಮೇಡಮ್ ಹತ್ರ ನಾನು ನೋಡ್ಕೊಂಡು ಮಾತಾಡ್ಬೇಕಾ? ರೀ ಪಿಯೆ, ಪೊಲೀಸ್ನವ್ರು ಇಷ್ಟೇ ಕಣ್ರಿ, ನಾವು ಎಷ್ಟು ಕೊಟ್ಟರು ಇಸ್ಕೊತಾರೆ. ನಿಯತ್ ಮಾತ್ರ ಇಷ್ಟೇ. ರೀ, ನೀವು ಮಾತಾಡ್ತಾ ಇರೋದನ್ನ ಆಗ್ಲಿಂದ ನೋಡ್ತಾ ಇದ್ದೀನಿ. ನೀವು ಕಾರ್ಪೊರೇಟ್ರೇ ಆಗಿರ್ಬೋದು, ಆದ್ರೆ ಪೊಲೀಸ್ ಬಗ್ಗೆ, ನಮ್ ಡಿಪಾರ್ಟ್ಮೆಂಟ್ ಬಗ್ಗೆ ಹಾಗೆಲ್ಲ ಮಾತಾಡ್ಬೇಡಿ. ಯಾರೋ ಒಬ್ರು ದುಡ್ಡು ತಿಂದ್ರು ಅನ್ನೋ ಮಾತ್ರಕ್ಕೆ ಇಡೀ ಪೊಲೀಸ್ನವ್ರಿಗೆ ಲೇಬಲ್ ಅನ್ಸೋದಕ್ಕೆ ಬರಬೇಡಿ. ನಿಯತ್ತಾಗಿ ಸರ್ಕಾರಕ್ಕೆ ದುಡಿತಿರೋರು ನನ್ನಂತವ್ರು ಎಷ್ಟೋ ಜನ ಇದ್ದಾರೆ. ಮೇಡಮ್, ಮೊದಲೆಲ್ಲ ಹಿಂಗೆ ಇರ್ತಾರೆ ಮೇಡಮ್. ಏನೇನೋ ಡೈಲಾಗ್ ಬಿಡ್ತಾ ಇರ್ತಾರೆ. ಆಮೇಲೆ ನಮ್ಮ ಗಾಲ್ ಬಿಡಕ್ ಬರ್ತಾರೆ. ಅದು ನಾನು ನೋಡಿಲ್ವೇ? ಹೋಗ್ಲಿ ಬಿಡಿ, ಹೋಗ್ತಾ ಹೋಗ್ತಾ ಅದು ನಿಮಗೂ ಅರ್ಥ ಆಗತ್ತೆ. ಹಾಂ, ನೀವು ನಮ್ಮವ್ರು ಆಗ್ಬಿಡ್ತೀರಾ ಅಂತ ನಂಬಿಕೆ ಇದೆ ಮೇಡಮ್. ಹಲೋ, ಅಂತ ಕನಸು ಕಾಣ್ಬೇಡಿ ಸರ್. ಈಗೇನು ನೀರಿನ ಸಮಸ್ಯೆಗೆ ಪರಿಹಾರ ಕೊಡ್ತೀರೋ ಇಲ್ವೋ? ರೀ ಮೇಡಮ್, ನೀರಿಲ್ಲ, ಕೊಡಕ್ಕಾಗಲ್ಲ. ಅದೇನು ಮಾಡ್ಕೊತಿರೋ ಮಾಡ್ಕೊಳ್ಳಿ ಮೇಡಮ್.